ಓಂ ಶ್ರೀ ಹರಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀಹರಿ ಜ್ಯೋತಿರಾಯರ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ನೀವು ರಾಯರ ಭಕ್ತರೇ ಆಗಿದ್ದರೆ, ರಾಯರನ್ನ ನಂಬಿದರೆ, ನೀವು ತುಂಬ ಸಂಕಷ್ಟದಲ್ಲಿದ್ದರೆ, ನಿಮ್ಮ ಬದುಕೆ ನಿಮಗೆ ದುಸ್ತರ ಅನಿಸಿದರೆ, ಬದುಕೆ ಸಾಕು ಅಂತ ಹೇಳಿ ಅನಿಸೋಷ್ಟ್ರ ಮಟ್ಟಕ್ಕೆ ನೀವು ನೊಂದಿದ್ರೆ, ಅದೆಂತಹದ್ದೇ ಸಮಸ್ಯೆಗಳಿದ್ದರೂ ಕೂಡ ಇಷ್ಟರಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಕಳೆಯುತ್ತೆ ಅಂತ ಹೇಳಿ ರಾಯರು ನಿಮಗೆ ಈ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಅಥವಾ ಒಂದಷ್ಟು ಅನುಭವಗಳನ್ನ ನೀವು ಈಗಾಗಲೇ ಅನುಭವಿಸಿದರೆ ಇದನ್ನು ಗಮನಿಸ್ಕೊಂಡು ಧೈರ್ಯವಾಗಿರಿ, ನಿಮ್ಮ ಜೊತೆ ರಾಯರಿದ್ದಾರೆ ಅಂತ ಹೇಳಿ. ಆ ಒಂದಷ್ಟು ಅನುಭವಗಳು ಅಥವಾ ಸೂಚನೆಗಳು ಏನಾಗಿರುತ್ತವೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ, ಬನ್ನಿ. ನೋಡಿ, ತುಂಬ ನೊಂದಿರೋ ಅಂತಹ ಹೆಣ್ಮಕ್ಳಿಗೆ ರಾಯರಿಂದ ಆಗುವಂತಹ ಒಂದು ಅನುಭವ ಅಂತಂದರೆ ಆತ್ಮಸ್ಥೈರ್ಯ. ಅಂದರೆ ಹಿಂದೆ ಎಲ್ಲದಕ್ಕೂ ಕೂಡ ತುಂಬ ಹೆದರ್ತಾ ಇರ್ತೀರ ನೀವು ಅಂತ ಹೇಳಿ ಅಂದ್ಕೊಳ್ಳಿ. ಅಥವಾ ಒಂದೊಂದು ರೂಪಾಯಿಗೂ ಕೂಡ ಗಂಡನ ಹತ್ರನೋ ತಂದೆ ಹತ್ರನೋ ಕೈ ಚಾಚುವಂತಹ ಪರಿಸ್ಥಿತಿ ಹಿಂದೆ ಇರುತ್ತೆ. ಆದರೆ ರಾಯರನ್ನ ನಂಬಿ ನೀವು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಿರ ಅಂತಂದರೆ 1 ರೂಪಾಯಿ ಯಾರ ಹತ್ರನೂ ಕೂಡ ಕೈ ಚಾಚದಲೇ ನಿಮಗೆ 10 ಮಾರ್ಗದಲ್ಲಿ ದುಡಿಮೆ ಮಾಡಿಕೊಳ್ಳೋ ಅಂತಹ ದಾರಿನ ಈಗಾಗಲೇ ರಾಯರು ನಿಮಗೆ ಬಿಟ್ಟಿರ್ತಾರೆ. ಇದು ನಿಮಗೆ ರಾಯರಿಂದ ಆಗ್ತಾ ಇರುವಂತಹ ಒಂದು ಹಾದಿ. ಈ ರೀತಿಯ ಅನುಭವ ನಿಮಗಾಗಿದ್ದರೆ ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಹೆದರಲಿಕ್ಕೆ ಹೋಗಬೇಡಿ. ನಿಮ್ಮ ದುಡಿಮೆ ಏನು ನಿಮಗೆ ರಾಯರು ಹಾದಿ ಮಾಡಿಕೊಟ್ಟಿರ್ತೀರಲ್ವ, ಆ ಹಾದಿಯಲ್ಲಿ ದುಡಿಮೆಯನ್ನು ನಂಬಿ ಸಾಕ್ತಾ ಹೋಗಿ. ಮುಂದೆ ಇನ್ನು ಯಾವುದೇ ರೀತಿ ತೊಂದರೆಗಳಿದ್ರೂ ಕೂಡ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಎಷ್ಟೋ ಜನ ನೊಂದಂತಹ ಹೆಣ್ಣು ಮಕ್ಕಳು ಪಾಲಿಗೆ ಇವತ್ತು ತಂದೆ ಸ್ಥಾನದಲ್ಲಿ ರಾಯರು ಕೂತಿದ್ದಾರೆ. ಗಂಡನ್ನು ಕಳ್ಕೊಂಡಿರುವಂತಹವರು, ಅಥವಾ ಗಂಡನಿಂದ ದೂರ ಇರುವಂತಹವರು, ಅಥವಾ ಸಂಸಾರದಲ್ಲಿ ತುಂಬ ನೊಂದಿರೋ ಅಂತಹ ಹೆಣ್ಮಕ್ಳು, ಮೋಸಕ್ಕೊಳಗಾಗಿರೋರು, ಇವತ್ತೆಲ್ಲರೂ ಕೂಡ ತಮ್ಮದೇ ಹಾದಿಯಲ್ಲಿ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ರಾಯರು ಹಾದಿಯನ್ನು ಮಾಡಿಕೊಟ್ಟಿದ್ದಾರೆ. ನೀವು ಇನ್ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ರಾಯರನ್ನ ನಂಬಿ ಸಾಕ್ತಾ ಹೋಗಿ. ಇವೆಲ್ಲವೂ ಕೂಡ ಅಚಾನಕ್ಕಾಗಿ ದುಡಿಮೆ ಮಾರ್ಗಗಳು ಆಗಿರೋದಿಲ್ಲ, ನಿಮಗೆ ರಾಯರು ಬಿಟ್ಟುಕೊಟ್ಟಂತಹ ಹಾದಿಯಾಗಿರುತ್ತೆ. ಇನ್ನು ಎರಡನೇದು, ಜೀವನದಲ್ಲಿ ನೋಡಿ, ಎಂತಹದ್ದೇ ಕಷ್ಟಗಳು ಬಂದರೂ ಕೂಡ ನಾವು ಏನು ಮಾಡಬಾರ್ದು, ಜೀವನದ ಮೇಲೆ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಬಾರ್ದು. ಕಷ್ಟ ಅನ್ನುವಂತಹದ್ದು ಎಲ್ರಿಗೂ ಕೂಡ ಇರುತ್ತೆ. ಕಷ್ಟಗಳು ಇಲ್ಲದೇ ಇರುವಂತಹ ಜೀವ ಯಾವುದೂ ಕೂಡ ಇಲ್ಲ ಅನ್ನುವಂತಹದ್ದನ್ನು ನೀವು ಅರ್ಥಕೋಬೇಕು. ನೀವು ಮಾಡುವಂತಹ ಪೂಜೆ ಪುನಸ್ಕಾರ, ವ್ರತ, ಅಥವಾ ನೀವು ಯಾವ ದೇವರನ್ನು ನಂಬಿರ್ತೀರ ಆ ದೈವಗಳು ನಿಮ್ಮ ಕೈಯನ್ನು ಬಿಡೋದಿಲ್ಲ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಳ್ಳಿ. ಈ ಸೂಚನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಏನು ಮುಂದೆ ಹೇಳ್ತೀನಿ ಇದನ್ನು ನೋಡಿ. ನೀವು ಏನು ಮನೆಯಲ್ಲಿ ಪೂಜೆ ಮಾಡಿರ್ತೀರ ಅವತ್ತು ಅಂತ ಹೇಳಿ ತಿಳ್ಕೊಳ್ಳಿ. ಆ ದೀಪ ಹಚ್ಚಿದಂತಹ ಸಂದರ್ಭದಲ್ಲೋ ಅಥವಾ ಯಾವುದೇ ಸಂದರ್ಭದಲ್ಲೇ ಆಗಲಿ, ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳ ಬಾಯಲ್ಲಿ ಅಥವಾ ಹಿರಿಯರ ಬಾಯಲ್ಲಿ ಯಾವುದಾದ್ರೂ ದೇವರ ಹೆಸರು ಅಥವಾ ದೇವಸ್ಥಾನದ ಹೆಸರು ಬಂದು ಆ ದೇವಸ್ಥಾನಕ್ಕೆ ನಾವು ಹೋಗಿ ಬರಬೇಕಾಗಿತ್ತು ಅನ್ನೋಂತಹ ಮಾತು ಆ ಮಕ್ಕಳ ಬಾಯಿಂದನೇ ಆಗಲಿ ಅಥವಾ ಹಿರಿಯರ ಬಾಯಿಂದನೇ ಆಗಲಿ ಬಂದಾಗ ಅದನ್ನು ಕಡೆಗಣಿಸಬೇಡಿ. ಏಕೆಂದರೆ ಏನೋ ಒಂದು ಕಷ್ಟ ಇದ್ದಾಗ ಯಾವುದೋ ದೇವಸ್ಥಾನಗಳಿಗೆ ಹೋಗಿರ್ತೀವಿ, ಬಂದಿರ್ತೀವಿ, ಅಥವಾ ಸುಮಾರಷ್ಟು ದಿವಸ ಆ ದೇವಸ್ಥಾನಗಳಿಗೆ, ಆ ದೇವರುಗಳಿಗೆ ನಡ್ಕೊಂಡಿರ್ತೀವಿ. ಆದರೆ ಏನೋ ತಾಪತ್ರಯಗಳು ಬಂದ್ಬಿಡುತ್ತೆ. ಆ ತಾಪತ್ರಯಗಳಿಂದ ಅಥವಾ ಕೆಲವು ಪರಿಸ್ಥಿತಿಗಳಿಗೆ ಸಿಗಾಕೊಂಡು ಅಲ್ಲಿಗೆ ಹೋಗಲಿಕ್ಕೆ ಆಗಿರೋದಿಲ್ಲ, ಬರಲಿಕ್ಕೆ ಆಗಿರೋದಿಲ್ಲ. ಆಗ ಏನಾಗುತ್ತೆ, ಆ ದೇವರುಗಳಿಂದನೂ ಕೂಡ ನಮಗೆ ಕಷ್ಟಗಳು ಒದಗ್ತಾ ಇರುತ್ತೆ. ಅಂದರೆ ನಿನಗೆ ಕಷ್ಟ ಇದ್ದಾಗ ಬಂದೆ, ಕಷ್ಟವನ್ನು ತೀರಿಸ್ಕೊಂಡೆ, ಈಗ ನನ್ನನ್ನು ಮರೆತುಬಿಟ್ಯಾ ಅನ್ನೋ ರೀತಿಯಲ್ಲಿ ಸ್ವಲ್ಪ ಕಷ್ಟಗಳನ್ನ ಕೊಡುತ್ತವೆ ಆ ದೇವರುಗಳು ಬರಲಿ ಅಂತಂದು. ಆ ರೀತಿ ಮನೆಯಲ್ಲಿ ಯಾರ ಬಾಯಲ್ಲಾದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದರೆ ಇದು ನಿಮಗೆ ರಾಯರೇ ಕೊಟ್ಟಂತಹ ಸೂಚನೆ ಆಗಿರುತ್ತೆ. ಮೊದಲು ಆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ತಪ್ಪು ಕಾಣಿಕೆ ಹಾಕಿಬಿಡಿ ಹುಂಡಿಗೆ, ಇಷ್ಟು ದಿವಸ ಬರಲಿಕ್ಕಾಗಲಿಲ್ಲ ಅಂತಂದು. ಆ ತಪ್ಪು ಕಾಣಿಕೆ ಹಾಕಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಮುಂದೆ ಏನು ದಾರಿ ಆಗಬೇಕೋ ನಿಮಗೆ ದಾರಿ ಆಗತ್ತೆ. ಇದು ನನಗೂ ಕೂಡ ಅನುಭವ ಆಗಿದೆ. ಇಷ್ಟೆಲ್ಲ ರಾಯರಿಂದಾನೇ ನಮಗೆ ಎಷ್ಟೋ ಸೂಚನೆ ಸಿಕ್ಕರೂ ಕೂಡ ಕೆಲವೊಂದು ಯಾವುದಾದ್ರೂ ದೈವಗಳನ್ನ ಮರೆತಿದ್ರೆ ನಮ್ಮ ಮನೆಯಲ್ಲಿರುವಂತಹ ಹಿರಿಯರ ಬಾಯಿಂದನೋ ಮಕ್ಕಳ ಬಾಯಿಂದನೋ ಆ ದೇವರ ಹೆಸರುಗಳು ಸಡನ್ನಾಗಿ ಬಂದುಬಿಡುತ್ತೆ. ಅಂದರೆ ಎಷ್ಟೋ ವರ್ಷಗಳೇ ಆಗೋಗಿರುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಬಂದು. ಆ ರೀತಿ ಹೆಸರು ಬಂದಾಗ ಖಂಡಿತ ತಡ ಮಾಡೋದಿಲ್ಲ, ಹೋಗಿಬಿಟ್ಟು ಬಂದುಬಿಡ್ತೀನಿ ಆ ದೇವಸ್ಥಾನಕ್ಕೆ. ಇದು ಕೂಡ ರಾಯರು ನಮಗೆ ತೋರಿಸ್ಕೊಡುವಂತಹ ಒಂದು ಸೂಚನೆ. ಇನ್ನು ಮೂರನೇದು, ಏನೇ ಒಂದು ಸಮಸ್ಯೆ ಬಂದ ತಕ್ಷಣ ಜೀವನ
ಮುಗಿದೋಯ್ತು ಅನ್ನೋ ರೀತಿ ಹೆಣ್ಮಕ್ಳು ನೋಡಿ ಸದಾ ಮನೆಯಲ್ಲಿ ಕಣ್ಣೀರು ಹಾಕುವಂತಹದ್ದು, ಗೋಳಾಡುವಂತಹದ್ದು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಸ್ನಾನ ಮಾಡೋಲ್ಲ, ತಲೆ ಬಾಚಲ್ಲ, ತಿಂಡಿ ತಿನ್ನಲ್ಲ, ಊಟ ಮಾಡೋಲ್ಲ, ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೊರಗ್ತಾ ಕೂತ್ಕೊಳ್ಳೋದು, ಇಲ್ಲ ಮಲಗಿದ ಹತ್ರನೇ ಮಲಗಿಬಿಡೋ ಅಂತಹದ್ದು, ದೀಪ ಹಚ್ಚೋ ಕಡೆನೂ ಗಮನ ಇರೋದಿಲ್ಲ, ಮನೆ ಕೆಲಸಗಳ ಕಡೆನೂ ಗಮನ ಇರೋದಿಲ್ಲ, ಇಲ್ಲ ಸಮಸ್ಯೆಗಳನ್ನ ನೆನೆದು ಸದಾ ಅಳುವಂತಹದ್ದು. ಈ ರೀತಿ ಮಾಡಿದ್ರಿ ಅಂತಂದರೆ ಹೆಣ್ಮಕ್ಳು ಯಾವ ಮನೆಯಲ್ಲಿ ಒಂದು ತಿಳ್ಕೊಳ್ಳಿ ಸದಾ ಕಣ್ಣೀರು ಹಾಕ್ತಾರೋ ಆ ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ರಿಗೂ ಸಮಸ್ಯೆ ಇದ್ದಿದ್ದೆ. ಅವತ್ತಿನ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕು. ಯಾರನ್ನ ನಂಬಿದ್ದೆ ಆದರೆ ಅವ್ರ ಕೈ ಬಿಡೋದಿಲ್ಲ ಅಂಥೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ನೀವು ಒಂದು ಏನು ಇಲ್ಲಿ ಗಮನಿಸಬೇಕು, ಯಾಕೆ ಈ ವಿಚಾರ ಹೇಳಿದೆ ಅಂತಂದರೆ ನೋಡಿ, ನೀವು ನಿರಂತರವಾಗಿ ಏನಾದರೂ ಕಣ್ಣಲ್ಲಿ ನೀರು ಹಾಕೋದು, ಈ ರೀತಿ ಗೋಳಾಡೋದು ಮಾಡ್ತಿದ್ದಾಗ ಸ್ವಲ್ಪ ರಾಯರ ಫೋಟೋವನ್ನು ಗಮನಿಸಿ. ನೀವು ಎಡಗಡೆಯಿಂದ ರಾಯರ ಹೂಪ್ರಸಾದ ಆಗಿರುತ್ತೆ. ಅಂದರೆ ಮಗಳೇ, ನೀನು ಮಾಡ್ತಾ ಇರುವಂತಹದ್ದು ಸರಿ ಇಲ್ಲ. ಸದಾ ಮನೆಯಲ್ಲಿ ಕಣ್ಣೀರು ಹಾಕೋದ್ರಿಂದ ತೊಂದರೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನಾನಿದ್ದೀನಿ ಅನ್ನೋ ಥರ ಭರವಸೆ ಕೊಡ್ತಾರೆ. ಜೊತೆಯಲ್ಲಿ ನಿನಗೆ ಮಾಡ್ತಿರುವಂತಹ ಈ ಕೆಲಸ ನಿಲ್ಲಿಸು ಅಂತ ಹೇಳಿ ಎಡಗಡೆ ಹೂಪ್ರಸಾದ ಕೊಡ್ತಾರೆ. ಇದನ್ನು ಗಮನಿಸ್ಕೊಳ್ಳಿ. ಅಥವಾ ಮುಂದೆ ಈ ರೀತಿ ಏನಾದರೂ ಪರಿಸ್ಥಿತಿ ಬಂದು ರಾಯರಿಂದ ಎಡಗಡೆ ಪ್ರಸಾದ ಆದರೆ ನೀವು ಮಾಡ್ತಾ ಇರುವಂತಹ ಕೆಲಸ ಅವ್ರಿಗಿಷ್ಟ ಆಗಿಲ್ಲ ಅಂತಾನೆ. ಇದೆಲ್ಲವೂ ಕೂಡ ನೊಂದಂತಹವರಿಗೆ ರಾಯರು ಕೊಡುವಂತಹ ಸೂಚನೆಗಳು. ರಾಯರನ್ನ ನಂಬಿದರೆ ಒಂದೇ ಮಾತು ನಾನು ಹೇಳೋವಂತಹದ್ದು, ತಾಯಿಯನ್ನು ಯಾವ ರೀತಿ ನಂಬ್ತೀರಾ ಆ ರೀತಿ ರಾಯರನ್ನ ನಂಬಿ, ಖಂಡಿತ ಒಳ್ಳೆಯದಾಗತ್ತೆ. ಒಂದಷ್ಟು ಕಷ್ಟಗಳು ಬರಬಹುದು ನಿಜ, ಆದರೆ ಎಲ್ಲವನ್ನು ದಾಟ್ಕೊತ ಹೋದರೆ ಮುಂದೆ ಜೀವನದಲ್ಲಿ ಬಹಳ ಒಳ್ಳೆಯದನ್ನು ನಿಮಗೆ ರಾಯರು ದಯಪಾಲಿಸ್ತಾರೆ. ಇವತ್ತಿನ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಗೊತ್ತಿರೋರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇರೋಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ.